ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಯಾವುದೇ ವಿಡಿಯೋನ ಪೋಸ್ಟ್ ಮಾಡಲಿ ಫಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಸ್ಟ್ ವಿಡಿಯೋನ ನೀವೇ ನೋಡ್ಬೋದು. ಇದು ಮಂಗಳವಾರ ಮತ್ತು ಬುಧವಾರದ ವ್ಲಾಗ್ ಆಗಿರುತ್ತೆ. ನಾಳೆ ಅಂದರೆ ಬುಧವಾರ ಬಸವ ಜಯಂತಿ ಇತ್ತಲ್ವ, ಅದಕ್ಕೇ ಮಂಗಳವಾರ ಒಂದು ಸ್ವಲ್ಪ ಕ್ಲೀನಿಂಗ್ನ ಮಾಡ್ಕೊತಿದ್ದೀನಿ. ನಮ್ಮನೆ ರೋಡ್ ಸೈಡ್ ಆಗಿರೋದ್ರಿಂದ ಮನೇಲಿ ತುಂಬಾ ಧೂಳು ಬಂದು ಕುತ್ಕೊಂಡ್ಬಿಟ್ಟಿರುತ್ತೆ. ಟಿ ವಿ ಮೇಲೆ, ಫ್ರಿಜ್ ಮೇಲೆ ಎಲ್ಲನೂ ಕೂಡ. ಅದಕ್ಕೇ ಒಂದು ಬಟ್ಟೆನ ತೊಗೊಂಡು ಧೂಳೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ನಾರ್ಮಲಾಗಿ ನಾನು ವಾರಕ್ಕೆ ಒಂದು ಸಲ ಇದೇ ರೀತಿಯೇ ಮಾಡ್ತೀನಿ. ಆದರೆ ಇವತ್ತು ವ್ಲಾಗ್ ಮಾಡ್ಕೊತಾ ಇದ್ದೆ ಅಲ್ವಾ, ಅದಕ್ಕೇ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳೋಣ. ನಾನು ಯಾವ ರೀತಿ ಧೂಳನ್ನ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತೀನಿ ಅಂತ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಮುಗಿಸ್ಕೊಂಡು ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಆಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಮಾಮೂಲಿಯಾಗಿ ಮನೆ ಕೆಲಸ ಎಲ್ಲನೂ ಕೂಡ ಇರುತ್ತೆ ಅಲ್ವಾ, ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮೊದಲಿಗೆ ಟಿ ವಿ ಮೇಲಿರೋ ಎಲ್ಲ ಸಾಮಾನುಗಳನ್ನು ಕೂಡ ತೆಗೆದೆ. ನಾನು ಜಾಸ್ತಿ ಡೆಕೋರೇಟಿವ್ ಐಟಮ್ ಏನು ಇಟ್ಕೊಂಡಿಲ್ಲ, ಸ್ವಲ್ಪನೇ ಇಟ್ಟಿದ್ದೀನಿ. ಅದೆಲ್ಲನೂ ಕೂಡ ಒಂದು ಪುಟ್ಟಿಗೆ ತೆಗೆದು ಆಮೇಲೆ ನೀಟಾಗಿ ಧೂಳನ್ನ ಬಳಿತಾ ಇದ್ದೀನಿ. ಮೊದಲಿಗೆ ಮೇಲ್ಗಡೆ ಬಳ್ಕೊಂಡ್ಬಿಟ್ರೆ ಆಮೇಲೆ ಕೆಳಗಡೆ ಬೆಳೆಯೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಮೊದಲಿಗೆ ಕೆಳಗಡೆ ಬೆಳೆದು ಆಮೇಲೆ ಮೇಲ್ಗಡೆ ಬೆಳೆದ್ರೆ ಮೇಲ್ಗಡೆದು ಧೂಳು ಮತ್ತೆ ಬಂದು ಕೆಳಗಡೆ ಕೂತ್ಕೊಳ್ಳುತ್ತೆ. ಅದಕ್ಕೇ ಮೊದಲು ಮೇಲ್ಗಡೆ ಎಲ್ಲನೂ ಕೂಡ ಬಳ್ಕೊಂಡು ಆಮೇಲೆ ಟಿ ವಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡೆ. ಹೋಮ್ ಥಿಯೇಟ್ರ್ ಎಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡು, ಇನ್ನು ಸೈಡಲ್ಲಿ ಸೆಲ್ಫ್ ಇದೆ ಅಲ್ವಾ, ಆ ಸೆಲ್ಫ್ ಎಲ್ಲನೂ ಕೂಡ ಒರೆಸ್ಕೊಂಡು ಇವಾಗ ಫ್ರಿಜ್ನೂ ಕೂಡ ಧೂಳು ಬಳಿತಾ ಇದ್ದೀನಿ. ಡೈಲಿ ನಾನು ಬಳಿತಾ ಇರ್ತೀನಿ, ಅಂದ್ರೂ ಕೂಡ ಇವಾಗ ಬೇಸಿಗೆ ಅಲ್ವಾ ತುಂಬಾ ಧೂಳು ಬರ್ತಾ ಇರುತ್ತೆ. ಅದಕ್ಕೇ ಇನ್ನೂ ಒಂದು ಸಲ ಹಸಿ ಬಟ್ಟೆ ಮಾಡಿ ಎಲ್ಲನೂ ಕೂಡ ನೀಟಾಗಿ ಒರೆಸ್ತಿದ್ದೀನಿ. ಫ್ರಿಜ್ ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನು ಕೂಡ ನೀಟಾಗಿ ಸ್ವಲ್ಪ ಆರ್ಗನೈಸ್ ಮಾಡಿಕೊಂಡೆ. ಜಾಸ್ತಿ ಮೆಸ್ಸಿ ನಾನು ಏನು ಆ ಥರ ಎಲ್ಲ ಇಟ್ಕೊಳ್ಳಲ್ಲ. ಅಡುಗೆ ಮಾಡಬೇಕಾದ್ರೆ ತೆಗೆದು ಇಟ್ಕೊಂಡಿರ್ತೀನಲ್ವ, ಅದನ್ನು ಯಾವ್ಯಾವ ಜಾಗಕ್ಕೆ ಸೇರಿಸಿರಲಿಲ್ಲ. ಅದಕ್ಕೇ ಇವಾಗ ಎಲ್ಲನೂ ಕೂಡ ನೀಟಾಗಿ ಸೇರಿಸ್ಕೊಂಡು ಫ್ರಿಜ್ನೂ ಕೂಡ ನೀಟಾಗಿ ಆರ್ಗನೈಸ್ ಮಾಡಿಕೊಂಡು ಇನ್ನು ಫ್ರಿಜ್ ಹೊರ್ಗಡೆನೂ ಕೂಡ ನೀಟಾಗಿ ಒರೆಸ್ತಿದ್ದೀನಿ. ಮೊದಲಿಗೆ ನಾವು ಹೊಸ ಫ್ರಿಜ್ ತಂದಾಗ ಡೈಲಿ ಕ್ಲೀನ್ ಮಾಡ್ತಿದ್ದೆ. ಇತ್ತೀಚೆಗೆ ಒಂದು ಸ್ವಲ್ಪ ನಾನು ಜಾಸ್ತಿ ಕ್ಲೀನ್ ಮಾಡೋದಿಲ್ಲ, ಧೂಳೆಲ್ಲನೂ ಕೂಡ ತೆಗೆದು ಬಿಟ್ಬಿಡ್ತೀನಿ. ಹಂಗಂತ ಗಲೀಜೇನೂ ಇಟ್ಕೊಳ್ಳೋದಿಲ್ಲ, ನೀಟಾಗಿಯೇ ಇಟ್ಕೊಂಡಿರ್ತೀನಿ. ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ಫ್ರಿಜ್ ಹೊಸ್ದಾಗಿ ತಗೊಂಡು ಬಂದಾಗ ಡೈಲಿ ಎಷ್ಟು ನೀಟಾಗಿ ಒರೆಸ್ತಿದ್ದೆ, ಇವಾಗ ಯಾಕೆ ಒರೆಸಲ್ಲ ಅಂತ ಕೇಳ್ತಿರ್ತಾರೆ ಅವಾಗವಾಗ. ಅದಕ್ಕೇ ಇವಾಗಲೂ ಕೂಡ ಡೈಲಿ ಕ್ಲೀನ್ ಮಾಡ್ಕೊತೀನಿ. ಇನ್ನು ಫ್ರಿಜ್ ಎಲ್ಲನೂ ಕೂಡ ಒರೆಸ್ಕೊಂಡು ಮತ್ತೆ ನೀಟಾಗಿ ಎಲ್ಲನೂ ಕೂಡ ಟಿ ವಿ ಕಡೆ ಎಲ್ಲನೂ ಕೂಡ ಧೂಳೆಲ್ಲನೂ ಕೂಡ ತೆಗೆದು ಇವಾಗ ಒಂದು ಸಲ ಕಸ ಬಳಿತಾ ಇದ್ದೀನಿ. ಕಸ ಎಲ್ಲನೂ ಕೂಡ ಬಳ್ಕೊಂಬಿಟ್ರೆ ಇಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ಮುಗ್ದೇ ಹೋಯಿತು. ಇನ್ನು ಚೇರ್ ಎಲ್ಲನೂ ಕೂಡ, ಚೇರ್ ಮೇಲೂ ಕೂಡ ಒಂದು ಸ್ವಲ್ಪ ಧೂಳು ಇರುತ್ತೆ ಅಲ್ವಾ, ಧೂಳೆಲ್ಲನೂ ಕೂಡ ತೆಗೆದು ಚೇರ್ನ ಯಾವ ಜಾಗದಲ್ಲಿ ಇಟ್ಟಿದ್ನೋ ಅದೇ ಜಾಗದಲ್ಲಿ ವಾಪಸ್ ಇಟ್ಟೆ. ಇನ್ನು ಕಿಚನ್ನ ನಾನು ಅವಾಗವಾಗ ಕ್ಲೀನ್ ಮಾಡ್ಕೊತಿರ್ತೀನಿ. ಅಷ್ಟೊಂದಾಗಿ ಕ್ಲೀನ್ ಮಾಡ್ಕೊಳ್ಳೋದೇನೂ ಇರಲಿಲ್ಲ. ಡೈಲಿ ಅಡುಗೆ ಮಾಡಬೇಕಾದ್ರೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಡುಗೆ ಮಾಡ್ತಾನೆ ಇವತ್ತು ಅಷ್ಟೊಂದೇನು ಗಲೀಜಾಗಿರಲಿಲ್ಲ, ಜಾಸ್ತಿ ಧೂಳು ಕೂಡ ಬಂದಿರಲ್ಲ. ಇವು 4 ಸ್ಟೀಲ್ ಡಬ್ಬಿ ಇದ್ದಾವೆ ಅಲ್ವಾ, ಅದ್ರ ಮೇಲೆ ಅಷ್ಟೇ ಆವಾಗವಾಗ ಧೂಳು ಕೂತ್ಕೊಳ್ತಾ ಇರುತ್ತೆ. ಅದಕ್ಕೇ ಅದನ್ನು ಒಂದು ಹಸಿ ಬಟ್ಟೆ ತೊಗೊಂಡು ಒರೆಸ್ದೆ. ಇನ್ನು ಇದರಲ್ಲಿ ಗ್ರಾಸರೀಸ್ ಎಲ್ಲನೂ ಕೂಡ ಅಕ್ಕಿ, ಜೋಳದಿಟ್ಟು, ಗೋಧಿಟ್ಟು ಎಲ್ಲನೂ ಕೂಡ ಇತ್ತು, ಅದನ್ನು ಏನೂ ತೆಗಿಲಿಲ್ಲ. ಹಾಗೆಯೇ ಹಸಿ ಬಟ್ಟೆ ಮಾಡಿ ಒರೆಸ್ದೆ. ಇನ್ನು ಮಿಕ್ಸಿ ಕೂಡ ಸ್ವಲ್ಪ ಗಲೀಜಾಗಿತ್ತು, ಅದನ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ದೆ. ಅದನ್ನೆಲ್ಲನೂ ಕೂಡ ನೀಟಾಗಿ ಒರೆಸಿ ಆದಮೇಲೆ ಅದನ್ನು ಕೂಡ ಯಾವ ಜಾಗದಲ್ಲಿ ಇಡಬೇಕೋ ಆ ಜಾಗದಲ್ಲಿ ಇಟ್ಟಿದ್ದಾಯಿತು. ಇನ್ನು ನಾರ್ಮಲಾಗಿ ಜೋಳದ ರೊಟ್ಟಿ ಮಾಡಿದಾಗ ಹಿಟ್ಟೆಲ್ಲನೂ ಕೂಡ ಹತ್ತಿ ಗ್ಯಾಸ್ದು ಇದೆ ಅಲ್ವಾ, ಇದು ಒಲೆದು, ಇದು ಸ್ವಲ್ಪ ಜಂಗಿರೋ ಥರ ಕಾಣಿಸ್ತಾ ಇತ್ತು. ಅದಕ್ಕೇ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ಅಪ್ಲೈ ಮಾಡ್ತಿದ್ದೀನಿ. ಈ ರೀತಿ ಅಪ್ಲೈ ಮಾಡೋದ್ರಿಂದ ಶೈನಿಂಗಾಗೂ ಕೂಡ ಇರುತ್ತೆ ಮತ್ತು ಅದು ರಸ್ಟು ಕೂಡ ಹಿಡಿಯೋದಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಆವಾಗವಾಗ ಈ ಥರ ಎಣ್ಣೆ ಹಚ್ಕೊತಿರ್ತೀನಿ ಎರಡಕ್ಕೂ ಕೂಡ, ಆವಾಗ ನೀಟಾಗಿ ಮೇಂಟೈನ್ ಮಾಡ್ಬೋದು, ನೀಟಾಗೂ ಕೂಡ ಕಾಣುತ್ತೆ. ಇಲ್ಲ ಅಂದರೆ ಎಣ್ಣೆ ಹಚ್ಚಿಲ್ಲ ಅಂದರೆ ಒಂಥರ ಕಾಣ್ತಾ ಇರುತ್ತೆ ಗ್ಯಾಸ್ದು. ಈ ರೀತಿ ಎಣ್ಣೆ ಅಪ್ಲೈ ಮಾಡಿಕೊಂಡ್ರೆ ನೀಟಾಗೂ ಕೂಡ ಕಾಣುತ್ತೆ, ಜಂಗ್ ಬಂದಿರೋ ಥರ ಏನೂ ಕಾಣೋದಿಲ್ಲ, ಜಂಗ್ ಕೂಡ ಹಿಡಿಯೋದಿಲ್ಲ. ಈ ಟಿಪ್ನ ನಾನು ಹೇಳಬೇಕು ಅಂತ ಸುಮಾರು ದಿನದಿಂದ ಅನ್ಕೊತಿದ್ದೆ. ಇವತ್ತು ಈ ಟಿಪ್ನ ಹೇಳಿದ್ದೀನಿ, ನೀವು ಕೂಡ ಫಾಲೋ ಮಾಡಿ ನೋಡಿ. ನಾನು ವಿಡಿಯೋ ಮಾಡ್ಕೊಂತಿರ್ತೀನಲ್ಲ ಆವಾಗಲೇ ಕರೆಂಟ್ ಹೋಗ್ತದೆ. ನಾನು ವಿಡಿಯೋ ಮಾಡ್ಕೊಂಡು ಕರೆಂಟ್ ಸ್ವಲ್ಪ ಇಷ್ಟ ಆಯ್ತೇ ಇಲ್ಲ. ಇನ್ನು ಗ್ಯಾಸ್ದು ಸ್ಟ್ಯಾಂಡ್ ಇರುತ್ತೆ ಅಲ್ವಾ, ಅದಕ್ಕೆಲ್ಲನೂ ಕೂಡ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ
ಇನ್ನು ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಕೂಡ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು, ಅದಕ್ಕೂ ಕೂಡ ನಾನೇ ಒಂದು ಸ್ಪ್ರೇನ ಮಾಡಿ ಇಟ್ಕೊಳ್ತೀನಿ ಅಂತ ನಿಮಗೆ ಒಂದು 2-3 ಸಲ ಹೇಳಿದ್ದೀನಲ್ವ. ಅದೇ ರೀತಿಯೇ ಸ್ಪ್ರೇ ಮನೇಲಿ ಮಾಡಿದ್ದಿತ್ತು, ಅದನ್ನೇ ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ಮಿರರ್ನು ಕೂಡ ಒಂದು ನ್ಯೂಸ್ ಪೇಪರ್ ಇರುತ್ತೆ ಅಲ್ವಾ, ಆ ಪೇಪರ್ನ ತೊಗೊಂಡು ಚೆನ್ನಾಗಿ ಒರೆಸ್ಕೊಂಡು ಅದು ಡ್ರೆಸ್ಸಿಂಗ್ ಟೇಬಲ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು, ಇನ್ನು ಮನೇಲಿ ಮಾಮೂಲಿಯಾಗಿ ಕಿಟಕಿ ಎಲ್ಲನೂ ಕೂಡ ಇರುತ್ತೆ ಅಲ್ವಾ ಗ್ಲಾಸ್ದು, ಅದಕ್ಕೂ ಕೂಡ ಒಂದು ಸ್ವಲ್ಪ ಸ್ಪ್ರೇ ಮಾಡಿಕೊಂಡು ನ್ಯೂಸ್ ಪೇಪರ್ ತೊಗೊಂಡು ಒರೆಸ್ತಾ ಇದ್ದೀನಿ. ನ್ಯೂಸ್ ಪೇಪರ್ ತೊಗೊಂಡು ಒರೆಸಿದ್ರೆ ನೀಟಾಗಿ ಕಾಣುತ್ತೆ, ಅದಕ್ಕೇ ಮಿರರ್ ಎಲ್ಲನೂ ಕೂಡ ಇದೇ ರೀತಿಯೇ ಒರೆಸ್ಕೊತಿದ್ದೀನಿ. ಇನ್ನು ಇವಾಗ ಕ್ಲೀನಿಂಗ್ ಎಲ್ಲನೂ ಕೂಡ ಮುಗಿಸ್ಕೊಂಡು ಮನೆಯೂ ಕೂಡ ಕ್ಲೀನ್ ಮಾಡಿಕೊಂಡು ಒರೆಸ್ದೆ. ಇನ್ನು ಇವಾಗಂತೂ ತುಂಬಾ ವೈರಲ್ ಆಗಿರುವಂತಹ ಬಾದಾಮ್ ಅಂಟನ್ನು ನಾನು ಕೂಡ ಆರ್ಡರ್ ಮಾಡಿದ್ದೆ, ಅದು ಕೂಡ ಇವತ್ತು ರಿಸೀವ್ ಆಯಿತು. ಅದನ್ನು ಓಪನ್ ಮಾಡಿಕೊಂಡು ಸರಿಯಾಗಿ ಒಂದು ಸಲ ಚೆಕ್ ಮಾಡ್ಕೊತಿದ್ದೀನಿ. 2 ಪ್ಯಾಕ್ನ ಆರ್ಡರ್ ಮಾಡಿದ್ದೆ, ಅಂದರೆ ಆಫರಲ್ಲಿತ್ತು, ಕೊಂಬೋ ಆಫರಲ್ಲಿ, ಅದಕ್ಕೇ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಇವತ್ತು ಓಪನ್ ಮಾಡಿ ಇದನ್ನು ನೆನೆಯೋದಕ್ಕೆ ಒಂದು 3-4 ಅವರ್ ಬೇಕು ಅಲ್ವಾ, ಅದಕ್ಕೇ ಇದನ್ನು ನೆನೆ ಹಾಕ್ತಿದ್ದೀನಿ. ಬಾಡಿ ತುಂಬಾ ಹೀಟಾಗಿರುತ್ತೆ ಅಲ್ವಾ, ಆವಾಗ ಇದನ್ನು ಯೂಸ್ ಮಾಡಬೇಕು ಅಂತ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದಕ್ಕೇ ನನಗೂ ಕೂಡ ಬಾಡಿ ತುಂಬಾ ಹೀಟಿದೆ, ಅದಕ್ಕೇ ನಾನು ಕೂಡ ತರಿಸ್ಕೊಂಡು ನೆನೆ ಹಾಕ್ಕೊಂಡಿದ್ದೀನಿ. ಇನ್ನು ನಾನು ಬುಧವಾರ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಇವತ್ತು ಬಸವ ಜಯಂತಿ ಅಲ್ವಾ, ಅದಕ್ಕೇ ಬೆಳಗ್ಗೆ ಬೇಗನೆ ಎದ್ದು ಇನ್ನು ಮನೆಯ ಮಾಪ್ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಡುಗೆ ಮಾಡೋಕ್ಕೇ ಬಂದಿದ್ದೀನಿ. ಇನ್ನು ಇವತ್ತು ಅಡುಗೆಗೆ ಹೋಳಿಗೆ, ಮಾವಿನಕಾಯಿ ಸೀಕರಣೆ, ಅನ್ನ ಮತ್ತು ಹೋಳಿಗೆ ಸಾರನ್ನ ಮಾಡ್ಕೊತಿದ್ದೀನಿ. ಮೊದಲಿಗೆ ಸೀಕರಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತೆ ಅಂತ ಹೇಳಿ ಸೈಡಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೇಳೆಗೂ ಕೂಡ ಕುದಿಲಿಕ್ಕೆ ಹಾಕ್ಕೊಂಡು ಈ ಕಡೆ ಮಾವಿನ ಹಣ್ಣಿನ ಚೆನ್ನಾಗಿ ಹಿಂಡ್ಕೊಂಡು ಸೀಕರಣೆ ಎಲ್ಲನೂ ಕೂಡ ಮಾಡಿ ಸೈಡಲ್ಲಿ ಎತ್ತಿಟ್ಕೊತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ, ಒಂದು ಏಲಕ್ಕಿನ ಕುಟ್ಟಿ ಹಾಕ್ಕೊಂಡಿದ್ದೀನಿ. ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ರೆ ಆಯಿತು, ಮಾವಿನಕಾಯಿ ಸೀಕರಣೆ ರೆಡಿ ಆಯಿತು. ಇನ್ನು ಅಷ್ಟೊತ್ತಿಗೆ ಬೇಳೆ ಎಲ್ಲನೂ ಕೂಡ ಕುದ್ದಿತ್ತು. ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಅನ್ನನೂ ಕೂಡ ಕುದ್ದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿಕೊಂಡು ಅದ್ರ ಲಿಡ್ನು ಕೂಡ ಕ್ಲೋಸ್ ಮಾಡಿದೆ. ಇವತ್ತು ರೈಸ್ ಕುಕ್ಕರ್ಗೆ ಇಡಲಿಲ್ಲ, ಅನ್ನ ಡೈರೆಕ್ಟಾಗಿ ಗ್ಯಾಸ್ ಮೇಲೇ ಇಟ್ಟೆ. ಇನ್ನು ಬೇಳೆ ಕೂಡ ಚೆನ್ನಾಗಿ ಕುದ್ದು ಕುಕ್ಕರ್ ಎಲ್ಲನೂ ಕೂಡ ಕೂಲಾಗಿತ್ತು, ಅದನ್ನು ಶೋಧಿಸ್ಕೊತಿದ್ದೀನಿ. ಕಡಲೆಬೇಳೆ ಹೋಳಿಗೆನ ಮಾಡ್ತೀವಿ ನಾವು, ಅದಕ್ಕೇ ಕಡಲೆಬೇಳೆನ ಕುದಿಯೋಕ್ಕೆ ಹಾಕಿದ್ದೆ, ಅದು ಚೆನ್ನಾಗಿ ಕುದ್ದಿತ್ತು. ಒಂದು ಸ್ವಲ್ಪ ಕಟ್ಟಿನ ಸಾರಿಗೆ ಬೇಳೆ ಎಲ್ಲನೂ ಕೂಡ ತೆಗೆದು ಇವಾಗ ಅದಕ್ಕೇ ಬೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹೂರಣ ಎಲ್ಲನೂ ಕೂಡ ರೆಡಿ ಮಾಡ್ಕೊತಿದ್ದೀನಿ. ಮಿಕ್ಸಿಗೆ ಹಾಕ್ಕೊತಿದ್ದೀನಿ ಹೂರಣನ. ನನಗೆ ಮೊದಲಿಗೆ ಪರ್ಫೆಕ್ಟಾಗಿ ಹೋಳಿಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಇವಾಗ ಒಂದು ಸ್ವಲ್ಪ ಕಲಿತಾ ಇದ್ದೀನಿ, ಇವಾಗ ಒಂದು ಸ್ವಲ್ಪ ಪರ್ಫೆಕ್ಟಾಗಿ ಮಾಡ್ತಿದ್ದೀನಿ. ಇನ್ನು ಹೂರಣ ಎಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡಿದ್ದು ಆದಮೇಲೆ ಬೆಳಗ್ಗೆನೇ ನಾನು ಫ್ರೆಶ್ನಪ್ ಆದಾಗಲೇ ಕಣ್ಕಾನ ಕಲಸಿಟ್ಟಿದ್ದೆ, ಅದೆಲ್ಲನೂ ಕೂಡ ಚೆನ್ನಾಗಿ ನೆನೆಬೇಕು ಅಲ್ವಾ, ಅದಕ್ಕೇ ಬೆಳಗ್ಗೆ ಫಸ್ಟ್ ಅದೇ ಕೆಲಸನೇ ನಾನು ಮಾಡಿದ್ದು. ಇನ್ನು ಕಣ್ಕಾನು ಕೂಡ ಚೆನ್ನಾಗಿ ನೆಂದಿತ್ತು, ಹಿಟ್ಟೆಲ್ಲನೂ ಕೂಡ ಚೆನ್ನಾಗಿ ನೆಂದಿತ್ತು. ಇವಾಗ ಸೀಕರಣೆ ಮಾಡಿದ್ದಾದಮೇಲೆ ಹೋಳ್ಗೆನ ಮಾಡ್ತಿದ್ದೀನಿ, ಯಾಕಂದರೆ ದೇವರಿಗೆ ನೈವೇದ್ಯ ಇಡಬೇಕು ಅಲ್ವಾ, ಅದಕ್ಕೇ ನನ್ನ ಹಸ್ಬೆಂಡು ನಾನು ಪೂಜೆ ಮಾಡ್ತೀನಿ, ನೀನು ಹೋಳ್ಗೆ ರೆಡಿ ಮಾಡಿಕೊಡು ಅಂತ ಹೇಳಿದರು. ಅದಕ್ಕೇ ಇವಾಗ ಹೋಳ್ಗೆನ ತಟ್ಟಾಯಿದ್ದೀನಿ, ತಟ್ಟಿ ಜಲ್ದಿ ರೆಡಿ ಮಾಡಿ ಕೊಟ್ಟರೆ ಅವರು ಕೂಡ ದೇವರಿಗೆ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ. ಅದಕ್ಕೇ ಇಲ್ಲಿ ಹೋಳ್ಗೆನ ಮಾಡ್ತಿದ್ದೀನಿ, ಸ್ವಲ್ಪ ಕ್ವಿಕ್ಕಾಗಿ ಆಗೋ ಥರ ಮಾಡಿ ಹೋಳ್ಗೆನೂ ಸಹ ರೆಡಿ ಮಾಡಿ ಕೊಟ್ಟೆ. ಇನ್ನು ಹೋಳ್ಗೆ ಎಲ್ಲನೂ ಕೂಡ ರೆಡಿ ಮಾಡಿ ಪ್ಲೇಟ್ಗೆ ಕೊಟ್ಟೆ, ಅವರು ಕೂಡ ದೇವರಿಗೆ ನೈವೇದ್ಯ ಮಾಡಿ ಪೂಜೆನೂ ಕೂಡ ಮುಗಿಸ್ಕೊಂಡ್ರು. ನನ್ನ ಹಸ್ಬೆಂಡ್ ಮಾಡಿದ್ರೆ ಸಿಂಪಲ್ಲಾಗಿಯೇ ಪೂಜೆ ಮಾಡ್ತಾರೆ, ಅವರು ಸಿಂಪಲ್ಲಾಗಿಯೇ ಪೂಜೆ ಮಾಡಿದ್ರು. ಇನ್ನು ನಾನು ಕಟ್ ತೆಗ್ದಿದ್ದೆ ಅಲ್ವಾ, ಹೋಳ್ಗೆ ಸಾರು ಕೂಡ ಮಾಡಿಕೊಂಡೆ. ಇನ್ನು ಸ್ವಲ್ಪ ಸಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಕರ್ಕೊಂಡು ಅಂದ್ಕೊಂಡು ಅದನ್ನು ಕೂಡ ಕರಿತಾ ಇದ್ದೀನಿ. ನಾರ್ಮಲಾಗಿ ನಾನು ಇವತ್ತು ಯಾವ ರೆಸಿಪಿನೂ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಸ್ವಲ್ಪ ಅರ್ಜೆಂಟಲ್ಲೇ ಇವತ್ತು ಎಲ್ಲ ಅಡುಗೆನೂ ಕೂಡ ಮಾಡಿಕೊಂಡೆ. ಈ ಅರ್ಜೆಂಟಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ಳೋದು ಅಂದರೆ ರೆಸಿಪೀಸ್ನ ಶೂಟ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೇ ಯಾವ ರೆಸಿಪಿನೂ ಕೂಡ ನಾನು ಅಷ್ಟೊಂದಾಗಿ ಶೂಟ್ ಮಾಡ್ಕೊಂಡಿಲ್ಲ. ಯಾವಾಗಲಾದ್ರೂ ಕೂಡ ಶೂಟ್ ಮಾಡಿ ನಿಮಗೆ ಇಷ್ಟ ಇದ್ದರೆ ಅಪ್ಲೋಡ್ ಮಾಡ್ಬೋದು ಅಲ್ವಾ, ಅದಕ್ಕೇ ಇವಾಗ ಅಡುಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇವಾಗ ಊಟಕ್ಕೆ ಸರ್ವ್ ಮಾಡ್ಕೊಳ್ತಿದ್ದೀನಿ. ಹೋಳಿಗೆ ಒಂದು ಸ್ವಲ್ಪ ಹೋಳಿಗೆ ಮೇಲೆ ತುಪ್ಪ, ಸೀಕರಣೆ, 1-2 ಸಂಡಿಗೆ, ಮಜ್ಜಿಗೆ ಮೆಣಸಿನ್ಕಾಯಿ, ಅನ್ನ ಮತ್ತು ಹೋಳಿಗೆ ಸಾರು, ಇದಾಗಿತ್ತು ಇವತ್ತು ಹಬ್ಬದ ದಿನದ್ದು ಸಿಂಪಲ್ ಲಂಚ್. ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡ್ವಿ.
ಇನ್ನು ದೇವರಿಗೆಲ್ಲನೂ ಕೂಡ ಎಡೆ ಮಾಡಿ ನಾವು ಕೂಡ ಊಟನ ಮುಗಿಸ್ಕೊಂಡು ಒಂದು ಸ್ವಲ್ಪ ಸಾಯಂಕಾಲ ಶಾಪಿಂಗ್ ಹೋಗಬೇಕಾಗಿತ್ತು ಅಂತ ಶಾಪಿಂಗ್ ಹೋಗಿದ್ವಿ. ಶಾಪಿಂಗಲ್ಲಿ ಏನೇನು ತೊಗೊಂಡು ಬಂದೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಕೊನೆ ತನಕ ಯಾರೆಲ್ಲ ವಿಡಿಯೋ ನೋಡಿದ್ರಾ ಥ್ಯಾಂಕ್ ಯು ಸೋ ಮಚ್. ಕೀಪ್ ಸಪೋರ್ಟಿಂಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್.